ನಮಸ್ಕಾರ ಎಲ್ಲರಿಗೂ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅಕ್ಷಯ ತದಿಗಿ ಸಮಯದಲ್ಲೇ ಆಭರಣ ಪ್ರಿಯರಿಗೊಂದು ಸಂತಸದ ಸುದ್ದಿ. ಚಿನ್ನ ದುಬಾರಿ ಆಗುತ್ತಿರುವ ಈ ಸಮಯದಲ್ಲಿ ಮಣ್ಣಿನಿಂದ ಮಾಡುವ ಆಭರಣಗಳ ಬಗ್ಗೆ ತುಮಕೂರಿನ ದೀಪಿಕಾ ಎಂಬ ಪ್ರತಿಭೆ ಮಣ್ಣಿನಿಂದ ಮಾಡಿದ ಆಭರಣಗಳನ್ನು ಪರಿಚಯಿಸುತ್ತಿದ್ದಾರೆ. ಬನ್ನಿ ಈ ಆಭರಣಗಳ ಬಗ್ಗೆ ತಿಳಿಯೋಣ. ನೀರಿನಿಂದ ಓಡುವ ಕಾರನ್ನು ಕಂಡುಹಿಡಿದದ್ದಾಯಿತು. ಈಗ ನಿಸರ್ಗ ಉಚಿತವಾಗಿ ನಮಗೆ ಕೊಟ್ಟ ಮಣ್ಣಿನಿಂದ ಬಡ ಜನರು ಕಡಿಮೆ ಬೆಲೆಯಲ್ಲಿ ಮಣ್ಣಿನ ಆಭರಣ ಹಾಕಿಕೊಂಡು ತಮ್ಮ ಆಸೆ ಈಡೇರಿಸಿಕೊಳ್ಳಬಹುದಾದಂತ ಮಣ್ಣಿನ ಆಭರಣಗಳು ಬಂದಿದೆ. ಬಸವ ಜಯಂತಿ ಅಕ್ಷಯ ತೃತೀಯ ದಿನ ಉಳ್ಳವರು ಬಂಗಾರ ಕೊಂಡರೆ ಸಾಧ್ಯವಾಗದವರಿಗೆ ಒಂದು ಆಶಾಭಾವನೆ ಮೂಡಿದೆ. ಒಟ್ಟಿನಲ್ಲಿ ನಿಸರ್ಗ ತಾನೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾ ಮನುಕುಲವನ್ನು ತನ್ನ ಅಂಗೈಯಲ್ಲಿ ಹಿಡಿದಿಟ್ಟುಕೊಂಡಿರುವುದಂತೂ ಸತ್ಯ. ಅದನ್ನೇ ನಿಸರ್ಗವೇ ದೇವರು ಅಂತ ಹೇಳುವುದು. ಈಗ ಈ ಮಣ್ಣಿನ ಆಭರಣ ಮಾಡುವ ಕಲೆ ಕಲಿಯುವ ಆಸಕ್ತರಿಗೆ ಕಲಿಸುವ ಬಗ್ಗೆಯೂ ತಿಳಿಸಿದ್ದಾರೆ. ಬನ್ನಿ ವಿಡಿಯೋ ನೋಡೋಣ. ವರದಿ ಪುರಂದರ ಲೋಕಿಕೆರೆ. ಹಿರಿಯ ಪತ್ರಕರ್ತರು. ನಿರೂಪಣೆ ನಾಕ್ಸುಮನ್ ಟಿಡಿ. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ದೀಪಿಕಾ ಮರಳೂರು ಅಂತ. ನಾನು ವಿದ್ಯಾರ್ಥಿನಿ ಕೂಡ, ಮತ್ತು ಮಹಿಳಾ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮಾಡಿರ್ತಕ್ಕಂಥ ಈ ಮಣ್ಣಿನ ಆಭರಣ ಅಂತ ಅಂದರೆ, ನಾವು ಇತಿಹಾಸದುದ್ದಕ್ಕೂ ನಮ್ಮ ಪೂರ್ವಿಕರು ಆಗ್ತಕ್ಕಂಥದ್ದು ಮಣ್ಣಿನ ಆಭರಣ ಆಗಿತ್ತು. ಇದು ಈಗಾಗಲೇ ಕಾಲಕ್ರಮಣ ಬಸಿದು ಹೋಗಿತ್ತು. ಎಲ್ಲೋ ಒಂದು ಕಡೆ ನಮಗೆ ಅದು ಸಿಕ್ಕಿರಲಿಲ್ಲ. ಈಗ ಅದು ಮತ್ತೆ ತಮಿಳುನಾಡಿಂದ ಇದು ಸೃಷ್ಟಿಯಾಗಿ ಮತ್ತು ಅಮೇರಿಕದಲ್ಲಿ ಈಗಾಗಲೇ ಜಾಸ್ತಿ ನಡೀತಾ ಇದೆ. ನಾವು ಮಾಡೋದ್ರಿಂದ ಒಂದು ಬಂಗಾರ ಮತ್ತು ಬೆಳ್ಳಿಗಿಂತ ಇದು ಅಮೂಲ್ಯವಾದದ್ದು ನಮ್ಮ ಮಣ್ಣಿನ ಆಭರಣಗಳು ಅಂತ ಹೇಳ್ಬಿಟ್ಟು ನಾನು ಇದನ್ನು ನಾನೇ ಕಲಿತು ಸ್ವತಃ ಮಾಡ್ತಕ್ಕಂಥದ್ದು. ಈ ಆಭರಣಗಳು ತುಂಬ ಒಂದು ನ್ಯಾಚುರಲ್ ಆಗಿರುತ್ತೆ, ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಮತ್ತು ಇದನ್ನು ಸ್ವಾವಲಂಬಿಯಾಗಿ ಕೂಡ ಕೆಲಸ ಮಾಡ್ಕೊಬೋದು. ನಾವು ಕಲಿತು ಬೇರೆಯವರಿಗೆ ಕಲಿಸ್ಬಹುದು. ಒಂದು ಆರ್ಥಿಕವಾಗಿ ಸಹಾಯ ಮಾಡುತ್ತೆ ಈ ಒಂದು ಆಭರಣಗಳು. ಮತ್ತು ಇನ್ನೊಂದು, ಇದನ್ನು ಹಾಕೊಳ್ಳೋದ್ರಿಂದ ನಮಗೆ ತುಂಬ ಪ್ರೀತಿ ಆಗುತ್ತೆ, ನಮ್ಮ ಮಣ್ಣಿನ ಆಭರಣಗಳು ಅಂತಕ್ಕಂಥದ್ದು. ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಇದ್ದಾರೆ. ಈ ಥರ ಮನೆಯಲ್ಲೇ ಮಾಡಿಕೊಂಡು ಆರ್ಥಿಕವಾಗಿ ಸ್ವಲ್ಪ ಹಣನ ಸಂಪಾದನೆ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥದ್ದು ತುಂಬ ಜನ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಕರ್ನಾಟಕಾದ್ಯಂತ ಬೇರೆ ಬೇರೆ ಕಡೆಯೆಲ್ಲ ತುಂಬ ಹೆಸರಾಗಿದೆ ಕೂಡ. ಟೆರಕೋಟಕ್ಕೆ ತನ್ನದೇ ಆದಂತಹ ಹೆಸರಿದೆ. ಸೊ ನಾನು ಹೇಳ್ತಕ್ಕಂಥದ್ದು ಎಲ್ಲ ಮಹಿಳೆಯರಿಗೂ ಈ ಥರ ಕಲಿಯೋದ್ರಿಂದ ನಿಮಗೆ ಒಂದು ಸ್ವಾವಲಂಬಿಯಾಗಿ, ಒಂದು ಧೈರ್ಯವಾಗಿ ಇದು ನಿಜವಾಗ್ಲೂ ಕೈ ಹಿಡಿಯುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಂದು ವಿಷಯ ಹೇಳಬೇಕಿತ್ತು. ಈ ಥರ ಏನಾದರೂ ನಾವು ಕಲಿತೀವಿ ಈ ಥರ ಆಭರಣಗಳು ಅಂದರೆ, ನಾನು ಖಂಡಿತ ಬಂದು ಅದ್ರ ಬಗ್ಗೆ ತರಬೇತಿಯನ್ನು ಕೊಡ್ತೇನೆ. ಇದು ಏನಕ್ಕೆ ಕಲಿಬೇಕು ಅಂತಂದರೆ, ಇದು ನಮ್ಮ ಸ್ವದೇಶಿ. ಇದು ನಮ್ಮ ಸ್ವದೇಶಿ ಅನ್ನೋದಕ್ಕಿಂತ ಇದೊಂದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಮಾಡೋದ್ರಿಂದ. ನಾವೇನೋ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೆಣ್ಮಕ್ಳಿಗೆ ಒಂದು ಛಲ ಬರುತ್ತೆ, ಏನೋ ಪ್ರೀತಿ ಆಗುತ್ತೆ. ಮತ್ತು ಇದು ತರಬೇತಿ ಕೂಡ ಎಲ್ಲ ಕಡೆ ಆನ್ಲೈನಲ್ಲಿ ಎಲ್ಲ ಕಡೆಯನ್ನು ನಡೆಸ್ಕೊಡ್ತಾರೆ, ಸಂಸ್ಥೆಗಳಲ್ಲೂ ನಡೆಸ್ತಾ ಇದ್ದಾರೆ. ಇದನ್ನು ತುಂಬ ಕಲೀರಿ ಅಂತ ಹೇಳ್ತಕ್ಕ ನಾನು ಹೇಳ್ತೀನಿ. ನಿಮ್ಮೆಲ್ರಿಗೂ ಕಲೀರಿ. ಇದು ಕಲಿಯೋದ್ರಿಂದ ತುಂಬ ಒಂದು ನಮ್ಮ ಸಂಸ್ಕೃತಿ ಕೂಡ ನಾವು ಬೆಳೆಸ್ದಂಗಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು. 73003259. ಮತ್ತು ನೀವೇನಾದರೂ ಬೇಕು ಈ ಥರ ಆಭರಣಗಳು ಅಂದರೂ ಕೂಡ ನಾನು ಆನ್ಲೈನಲ್ಲಿ ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಶಿಪ್ಪಿಂಗ್ ಒಂದು ನೀವು ಅಮೌಂಟ್ ನೀವೇ ಕೊಡಬೇಕಾಗುತ್ತೆ. ಧನ್ಯವಾದಗಳು.